ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧೆ. ಲೋಕ ಕಲ್ಯಾಣಕ್ಕಾಗಿ ನವೆಂಬರ್ 24ರಂದು ಕಲ್ಮೂಡಿನಲ್ಲಿ ಅತಿರುದ್ರ ಮಹಾಯಜ್ಞವನ್ನು ಜರುಗಲಿದೆ. ಬಾಲಯೋಗಿ ಶರಣಶಂಕರಲಿಂಗ ಮಹಾರಾಜರು. ಲೋಕ ಕಲ್ಯಾಣಕ್ಕಾಗಿ ನವೆಂಬರ್ 24ರಂದು ಕಲ್ಮೂಡಿನಲ್ಲಿ ನಾಳೆ ಅತಿರುದ್ರ ಮಹಾಯಜ್ಞವನ್ನು ನಡೆಯಲಿದೆ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಕಲ್ಮೂಡಿನ ಗ್ರಾಮದಲ್ಲಿ ಶ್ರೀ 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 ದತ್ತ ದಿಗಂಬರ ಮಾಣಿಕೇಶ್ವರ ದೇವಸ್ಥಾನದಲ್ಲಿ ಪರಶುಗುಡ್ಡದಲ್ಲಿ ನವೆಂಬರ್ 24ರಂದು ಮುಂಜಾನೆ ಇಂದ ಮಧ್ಯಾಹ್ನ 2 ಗಂಟೆಯವರೆಗೆ ಲೋಕ ಕಲ್ಯಾಣಕ್ಕಾಗಿ ಅತಿರುದ್ರ ಮಹಾಯಜ್ಞೆಯನ್ನು ನಡೀತಾ ಇದೆ. ಸಾಯಂಕಾಲ 7 ಗಂಟೆಗೆ ಆರತಿ ಕಾರ್ಯಕ್ರಮ ಜರುಗಲಿದೆ ಎಂದು ಶರಣಶಂಕರಲಿಂಗ ಆಶ್ರಮದಿಂದ ಪೀಠಾಧಿಪತಿಗಳಾದ ಶ್ರೀ 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 ಬಾಲಯೋಗಿ ಅಭಿನವ ಶರಣ ಶಂಕರಲಿಂಗ ಮಹಾರಾಜರು ಮಾಧ್ಯಮ ಜೊತೆಗೆ ಮಾತನಾಡಿ ಹೇಳಿದರು. ದೇಶದ ಒಳಿತಿಗಾಗಿ, ದೇಶದ ವೈಶಿಷ್ಟ್ಯತೆ ಹಾಗೂ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಉಳಿವಿಗಾಗಿ, ಲೋಕ ಕಲ್ಯಾಣಕ್ಕಾಗಿ ಈ ಒಂದು ಯಜ್ಞವನ್ನು ಏರ್ಪಡಿಸಲಾಗಿದೆ. ಕಾಶಿ ಮತ್ತು ಕೇದಾರನಾಥದಿಂದ ವೇದ ಪಠಣ ಮಾಡುವವರು ಆಗಮಿಸುತ್ತಿದ್ದಾರೆ ಹಾಗೂ ಈ ಒಂದು ಹೋಮ ಕಾರ್ಯಕ್ರಮದಲ್ಲಿ 200 ಜೋಡಿಗಳು ಭಾಗವಹಿಸಲಿದ್ದು ಸಕಲ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದರ್ಶನ ಪಡೆದುಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನುಡಿದರು. ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಗುರುದೇವ ದತ್ತ ದಿಗಂಬರ ಮಾಣಿಕೇಶ್ವರರ ಹೃದಯಮನೆ ಧ್ಯಾನಿಸುತ್ತಾ, ಗುರುದೇವ ದತ್ತ ದಿಗಂಬರ ಶಂಕರಲಿಂಗ ಪಂಚಪದ ಹೃದಯಮನೆ ಧ್ಯಾನಿಸುತ್ತಾ, ಈ ಗಂಡಿ ಪೀಠಗಳಿಂದ ಜನರ ದಪ್ಪೋಟ ವಂದಿಸುತ್ತಾ, ಎಲ್ಲ ಭಕ್ತರ ಅಂತರಂಗಿರ ಚೇತನ ಶಕ್ತಿ ಶರಣ ಹೇಳ್ತಾ, ಇದೇ 19ರಿಂದ ಪ್ರಾರಂಭವಾಗುವಂಥ ಅತಿರುದ್ರ ಯಾಗವನ್ನು ನಾಳೆ ಏನಪ್ಪ ಅಂದ್ರೆ 24ನೇ ತಾರೀಕು ಪೂರ್ಣವತಿ ಕಾರ್ಯಕ್ರಮ ಇರ್ತದೆ. ಬೆಳಗ್ಗೆ 8 ಗಂಟೆಗೆ ಏನಪ್ಪ ಅಂದ್ರೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. 8 ಗಂಟೆಗೆ ಮಧ್ಯಾಹ್ನ 2 ಗಂಟೆಗೆ ಏನಪ್ಪ ಅಂದ್ರೆ ಪೂರ್ಣವತಿ ಕಾರ್ಯಕ್ರಮ ಇರ್ತದೆ. ಸಾಯಂಕಾಲ 7 ಗಂಟೆಗೆ ಏನಪ್ಪ ಅಂದ್ರೆ ಮಾಣಿಕನಾಥನ ಆರತಿ ಅಂತ ಏನಪ್ಪ ಅಂದ್ರೆ ವಿಶೇಷವಾಗಿ ಗಂಗಾ ಆರತಿ ಹೆಂಗೆ ಮಾಡ್ತಾರೆ ಆ ರೀತಿ ಏನಪ್ಪ ಕಾರ್ಯಕ್ರಮ ಇರ್ತದೆ. ಎಲ್ಲ ಭಕ್ತರು ಏನಪ್ಪ ಅಂದ್ರೆ ಈ ನಮ್ಮ ಭಾಗದಲ್ಲಿ ಈ ಮೊಟ್ಟ ಮೊದಲು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಎಲ್ಲ ಸಿಗಂತ ಒಳ್ಳೆಯ ಸಮಯ, ಒಳ್ಳೆಯ ಕಾರ್ಯಕ್ರಮ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಪ್ಪ ಅಂದ್ರೆ ಪೂಜೆಗಂತ ಭಾಗ್ಯ ಪೂಜೆ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಪೂಜೆದ ಭಾಗ್ಯ ಅದು ಎಷ್ಟೋ ಪುಣ್ಯ ಹತ್ತದ. ಹಾಗೆ ಎಲ್ಲರೂ ಏನಪ್ಪ ನಾಳೆಗೆ ಎಲ್ಲೇ ಇದ್ರೂ ಕೂಡ ಬೆಳಗ್ಗೆ 8 ಗಂಟೆಯಿಂದ 2 ಗಂಟೆವರೆಗೆ ಭಾಳ ವಿಶೇಷ ಕಾರ್ಯಕ್ರಮ. ಪೂರ್ಣವತಿ ಕಾರ್ಯಕ್ರಮದಾಗ ನಿಮ್ಮ ಕಷ್ಟವನ್ನು ಹೇಳ್ಕೊಂಡು ದೇಶಕ್ಕೆ ಒಳ್ಳೆಯದಾಗಲಿ, ನಾಡಿಗೆ ಒಳ್ಳೆಯದಾಗಲಿ, ಎಲ್ಲ ನಮ್ಮ ನಾಡು ಬಲಿಷ್ಠ ರಾಷ್ಟ್ರ ಆಗಲಿ, ನಮ್ಮೆಲ್ಲ ಪ್ರತಿಯೊಂದು ಮಾನವ ಕುಲಕೋಟೆಗೆ ಒಳ್ಳೆಯದಾಗಲಿ, ನಮ್ಮ ಪಶು ಪ್ರಾಣಿಗಳಿಗೆಲ್ಲ ಏನಪ್ಪ ಅಂದ್ರೆ ಸಂಕುಲವಾಗಲಿ, ಎಲ್ಲ ಒಂದು ರಕ್ಷಣೆ ಆಗಲಿ ಅಂತೇಳಿ ಸಂಕಲ್ಪ ಮಾಡಿ ಪೂರ್ಣವತಿ ಕಾರ್ಯಕ್ರಮ ಎಲ್ಲ ಸದ್ಭಕ್ತರು ಏನಪ್ಪ ಅಂದ್ರೆ ಬಂದು ಏನಪ್ಪ ಅಂದ್ರೆ ಭಾಗಿಯಾಗಬೇಕಂತ ವಿನಂತಿ ಮಾಡ್ತೀವಿ. ಯಾರೂ ಗಲಾಟೆ ಮಾಡೋಕೆ ಹೋಗೋಣ. ನಾಳೆ ಆನಂದ ರೀತಿಯಿಂದ ಎಷ್ಟು ಆನಂದ ಕೂಡ್ತಾರೋ ಅಷ್ಟು ನಿಮ್ಮ ಜೀವನ ಆನಂದ ಕೂಡ ಆಗ್ತದೆ. ಬಂದು ಗೌರವ ಮಾಡೋದು, ಚೀರಾಡೋದು, ಮಾತಾಡೋದು ಊಟ ಏನಪ್ಪ ಅಂದ್ರೆ ನಾವು ಪಾಪಕ್ಕೆ ಗುರಿ ಆಗ್ತೇವೆ. ಆ ಪೂಜೆ ಮಂತ್ರ ಹೇಳೋ ಟೈಮಿಗೆ ಏನಪ್ಪ ನಾವು ಗಲಾಟೆ ಮಾಡಿದೆಪ್ಪ ಅಂದ್ರೆ ಆ ಮಂತ್ರದಲ್ಲಿ ಒಂದು ಸ್ವಲ್ಪ ದೋಷ ಆಯ್ತಪ್ಪ ಅಂದ್ರೆ ಇದು ಪಾಪ ನಮಗೆ ಹತ್ತದ. ಅದಕ್ಕೆ ನೀವೆಲ್ಲರೂ ಏನಪ್ಪ ಆದಷ್ಟು ಮಟ್ಟಿಗೆ ಏನಪ್ಪ ಅಂದ್ರೆ ಮೌನವನ್ನು ಆಚರಣೆ ಮಾಡೋಂಥ ಕೆಲಸ ಮಾಡಿ ಆ ಮಂತ್ರವನ್ನು ನಿಮ್ಮ ಕಿವಿಯಲ್ಲಿ ತುಂಬಿಕೊಂಡು ಮನಸ್ಸಲ್ಲಿ ತುಂಬಿಕೊಂಡು ಹೋಗೋಂಥ ಕೆಲಸ ಆಗಬೇಕು. ಆ ಮಂತ್ರ ವೇದ ಪಠಣಗಳಿಂದ ನಿಮ್ಮ ಮನಸ್ಸು ಶುದ್ಧಿ, ನಿಮ್ಮ ಆರೋಗ್ಯ ಸುರಕ್ಷಣೆ, ನಿಮ್ಮ ಮಾನಸಿಕ ಸ್ಥಿತಿ ಇದ್ರೂ ಕೂಡ ಒಂದು ಒಳ್ಳೇದಾಗ್ತಂತ ಹೇಳಕ್ಕೆ ಬಯಸ್ತೇವೆ. ಎಲ್ಲರೂ ಏನಪ್ಪ ನಾಳೆ ನೀವೆಲ್ಲ ಏನಪ್ಪ ಅಂದ್ರೆ ನಿಮ್ಮ ಕುಟುಂಬ ಪರಿವಾರ ಎಲ್ಲರೂ ಒಂದಿಗೆ ಬಂದು ಆ ಕಾರ್ಯಕ್ರಮ ಭಾಗಿಯಾಗಿ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಮತ್ತೆ ನಿಮ್ಮ ಹೊಸ ಜೀವನ ಪ್ರಾರಂಭ ಮಾಡಂತೇಳಿ ವಿನಂತಿ ಮಾಡ್ತೀವಿ. ಹೋಮ ಹವನದಲ್ಲಿ ಎಷ್ಟು ಜೋಡಿಗಳು ಪಾಲ್ಗೊಂಡಿದ್ದಾವೆ? ಇದುವರೆಗೆ ನಾವು 300 ಅಂತ ಅಂದ್ಕೊಂಡಿದ್ದೇವೆ. ಎಷ್ಟು ಜನ ಬಂದಾರಂತೆ ನಮಗೇನೋ ಮಾಹಿತಿ ಸಿಕ್ಕಿಲ್ಲ. ನಾಳೆಗೆ ನಾವು ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದು. ಯಾಕಪ್ಪ ಅಂದ್ರೆ ಬರ್ತಾನೆ ಇರ್ತಾರೆ, ಬೆಳಗ್ಗೆ ತನಕ ಕೂಡ ಬರ್ತಾ ಇರ್ತಾರೆ. ಇಲ್ಲಿವರೆಗೂ ಒಂದು 60-70 ಜನ ಏನಪ್ಪ ನಮ್ಮ ಪೂಜೆ ಮುಗಿಸ್ಕೊಂಡು ಹೋಗಿದ್ದಾರೆ. ನಾಳೆ ಬೆಳಗ್ಗೆ ಸಾಮೂಹಿಕವಾಗಿ 108 ಕುಂಡಗಳು ಇರ್ತಾವೆ. ಆ ಕುಂಡದಲ್ಲಿ ಯಾರ್ಯಾರು ಕೊಡ್ತಾರೆ, ಎಷ್ಟು ಜನ ಕೊಡ್ತಾರೆ ಎಂಬುದು ಅದು ನಾಳೆ ನಿಗದಿಪಡಿಸೋಕೆ ಸಾಧ್ಯ ಆಗ್ತದೆ.